ನಮಸ್ಕಾರ. ಬ್ರಾಹ್ಮಣ ಎನ್ನರ ಲೈಫ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಅಮ್ಮ ಮಧ್ವ ಬ್ರಾಹ್ಮಣರು. ಸೊ ಅವ್ರ ತಾಯಿ ಕಲಿಸಿಕೊಟ್ಟಂಥ ಒಂದು ಸ್ಪೆಷಲ್ ರೆಸಿಪಿ ಇದು ಮೆಂತ್ಯ ಸೊಪ್ಪಿನ ಗೊಡ್ಡು ಕೂಟು ಅಂತ. ಸಾಮಾನ್ಯ ಶಾಲೆಯಿಂದ ವಾಪಸ್ ಬರಬೇಕಾದ್ರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ನಾವು ತಿಂತಾನೆ ಇರಲಿಲ್ಲ. ಮಧ್ಯಾಹ್ನ ಅಮ್ಮ ಏನು ಅಡುಗೆ ಮಾಡ್ತಾ ಇದ್ರು ಅದನ್ನೇ ತಿಂತಾ ಇದ್ವಿ. ಇದನ್ನು ಮಾಡಿದಾಗೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತು. ಬಿಕಾಸ್ ಇಸ್ ಮೈ ಚೈಲ್ಡ್ಹುಡ್ ಫೇವ್ರೆಟ್. ಬಿಸಿ ಬಿಸಿ ಅನ್ನದೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಗೊಡ್ಡು ಕೂಟು ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ದಿಸ್ ಅ ಸ್ಪೆಷಲ್ ರೆಸಿಪಿ, ಸೋ ಕ್ಲೋಸ್ ಟು ಮೈ ಹಾರ್ಟ್. ಸ್ನೇಹಿತರೆ, ಮಾಡೋ ವಿಧಾನ ತುಂಬಾ ಸುಲಭ. ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಇವಾಗ ಪ್ಯಾನ್ ಬಿಸಿಯಾಗಿದೆ. ಮೊದಲನೇದಾಗಿ ಒಂದು ಸ್ಪೆಷಲ್ ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೊಂಡಿದ್ದೀನಿ. ಸೊ 1 ಸ್ಪೂನ್ ಆಫ್ ಚನ್ನಾ ದಾಲ್, 1.5 ಸ್ಪೂನಷ್ಟು ಉದ್ದಿನಬೇಳೆ, ಸೊ 1.5 ಟೀ ಸ್ಪೂನ್ ಆಫ್ ಉರದ್ ದಾಲ್. ಇಲ್ಲಿ ನಾನು ಸ್ಪ್ಲಿಟ್ ಉರದ್ ದಾಲ್ ತಗೊಂಡಿದ್ದೀನಿ. ನಂತರ ನಾನು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಸೊ 2 ಸ್ಪೂನ್ಸ್ ಆಫ್ ಕೊರಿಯಾಂಡರ್ ಸೀಡ್ಸ್. ನಂತರ ನಾನಿಲ್ಲಿ 3 ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಯು ಕ್ಯಾನ್ ಚೂಸ್ ಸಾಂಬಾರ್ ಹೋಲ್ ರೆಡ್ ಚಿಲ್ಲೀಸ್, ಸ್ವಲ್ಪ ಕಾಳುಮೆಣಸು, ಲಿಟಲ್ ಬಿಟ್ ಆಫ್ ಬ್ಲ್ಯಾಕ್ ಪೆಪ್ಕಾರ್ನ್ಸ್. ಇದಿಷ್ಟು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಒಂದು 15 ಸೆಕೆಂಡ್ಸು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಕ್ರಿಸ್ಪಾಗಿ ಆಗಬೇಕು. ಉದ್ದಿನಬೇಳೆಯಿಂದ ಒಳ್ಳೆ ಪರಿಮಳ ರಿಲೀಸ್ ಆಗಬೇಕು. ಹಾಗೆ ಕಡಲೆಬೇಳೆ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಬೇಕು. ಪೆಪ್ಪರು, ಕೊತ್ತಂಬರಿ ಬೀಜ, ಹಾಗೆ ಕೆಂಪು ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪ್ ಆದರೆ ಸಾಕು. ಇದಕ್ಕೆ ನಾವು ಜೀರಿಗೆ ಅಥವಾ ಕರಿಬೇವು ಎರಡೂ ಹಾಕಿಲ್ಲ, ಯಾಕಂದರೆ ಅದು ದ ವೆರಿ ಇಂಟರ್ಫಿಯರಿಂಗ್ ಫ್ಲೇವರ್ಸ್ ಇನ್ ಎನಿ ರೆಸಿಪಿ. ಗೊಡ್ಡು ಕೂಟಿಗೆ ಫ್ಲೇವರ್ ಎನ್ಹ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಜೀರಿಗೆ ಮತ್ತು ಕರಿಬೇವು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ರೋಸ್ಟ್ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ವಲ್ಪ ಕೂಲಾದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಪುಡಿ ಘಮ್ ಅಂತ ರೆಡಿ ಆಗಿದೆ. ಒಂದು 3 ಟೇಬಲ್ ಸ್ಪೂನಷ್ಟು ಮಾಡ್ಕೊಂಡಿದ್ದೀನಿ, ಸಾಕು. ಇವಾಗ ಮೆಂತ್ಯ ಸೊಪ್ಪಿನ ಗೊಡ್ಡು ಕೂಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಅಂದರೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಂತರ ಸಾಸಿವೆ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅಲಂಕಾರ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇಂಗ್ ಸೇರಿಸ್ಕೊತಾ ಇದ್ದೀನಿ. ಸಪೋಸ್ ನಿಮಗೆ ಗ್ಲೂಟನ್ ಅಲರ್ಜಿ ಇದ್ದರೆ ಗ್ಲೂಟನ್ ಫ್ರೀ ಇಂಗ್ ಸಹ ಸಿಗುತ್ತೆ. ಎಲ್ಲ ಇಂಡಿಯನ್ ಸ್ಟೋರ್ಸಲ್ಲೂ ಇವಾಗ ಅವೈಲಬಿಲಿಟಿ ಇದೆ. ಈಗ ಸಾಸಿವೆ ಚಟಪಟ ಅಂತ ಇದೆ. ಇವಾಗ ಬಿಸಿ ಎಣ್ಣೆಗೆ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಆ ಬಿಸಿ ಎಣ್ಣೆಗೆ ಮೆಂತ್ಯ ಸೊಪ್ಪು ಹಾಕಿ ಹುರಿತಾ ಇದ್ದರೆ ಎಂಥ ಪರಿಮಳ ಬರುತ್ತೆ ಅಂತೀರಾ, ಅಲ್ಟಿಮೇಟ್ ಆಗಿರುತ್ತೆ. ಸೊಪ್ಪು ಫ್ರೆಶ್ ಆಗಿ 2 ಕಪ್ಪಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಕೆಲವರು 20ರಿಂದ 25 ನಿಮಿಷ ಆ ಮೆಂತ್ಯ ಸೊಪ್ಪಿನ ಕಹಿ ಅಂಶ ಹೋಗೋವರೆಗೂ ಹುರಿತಾರೆ. ನಾನು ಸ್ವಲ್ಪ ಕಹಿ ಇಷ್ಟಪಡ್ತೀನಿ. ಸೊ ಅದಕ್ಕೆ ಒಂದು 10 to 15 ಮಿನಿಟ್ಸ್ ಹುರ್ಕೊಳ್ತೀನಿ ಅಷ್ಟೇ. ಸ್ನೇಹಿತರೆ, ಸೊಪ್ಪಲ್ಲಿ ನಾನು ತುಂಬ ಫೇವ್ರೇಟು ಮೆಂತ್ಯ ಸೊಪ್ಪು. ಯಾಕಂದರೆ ತುಂಬ ಮೆಂತ್ಯ ಸೊಪ್ಪಿನ ರೆಸಿಪೀಸ್ ತೋರಿಸಿದ್ದೀನಿ ಈ ಚಾನಲಲ್ಲಿ ಆಲ್ರೆಡಿ. ಸೊ ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ಐಟಮ್ ಮಾಡ್ತಾನೆ ಇರ್ತೀನಿ. ಟೆಂಪ್ರೇಚರ್ ಯಾವಾಗ 65 ಡಿಗ್ರೀಸ್ ಫ್ಯಾರನೈಟ್ ಟು 75 ಡಿಗ್ರೀಸ್ ಫ್ಯಾರನೈಟ್ ಆಗುತ್ತೋ ದಟ್ಸ್ ದ ಬೆಸ್ಟ್ ಟೈಮ್ ಟು ಗ್ರೋ ಮೇಥಿ ಲೀವ್ಸ್. ಪಾಟಲ್ಲಿ ಅಥವಾ ಬ್ಯಾಕ್ ಯಾರ್ಡಲ್ಲಿ ಅಥವಾ ಸಿಲ್ವರ್ ಫಾಯಿಲಲ್ಲಿ ಹಾಕಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಟ್ರೈ ಮಾಡ್ಬೋದು. ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಸಾಕು. ಇವಾಗ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಳ್ಳೋಣ. ಪೌಡ್ರ್ ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಎಂಥ ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ, ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ಅಷ್ಟೇ. ಸೊ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಗೊಡ್ಡು ಕೂಟು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಯಾಕಂದರೆ ನಾವು ಉದ್ದಿನಬೇಳೆ ಜಾಸ್ತಿ ಹಾಕಿದ್ದೀವಿ. ಒಂದು 5 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 3/4 ಕಪ್ಪಷ್ಟು ಹುಣಸೆಹಣ್ಣು ನೀರು ಹಾಕ್ಕೊಬೇಕಾಗತ್ತೆ. ಇದು ಗೊಡ್ಡು ಕೂಟಲ್ವಾ, ಸೊ ಹುಣಸೆಹಣ್ಣು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇಷ್ಟಾದರೆ ಇನ್ನೊಂದು ಸ್ವಲ್ಪ ಹೆಚ್ಚಾನ ಹಾಕ್ಕೊಬೋದು. ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಕುದಿಬೇಕು. ಗಟ್ಟಿಯಾಗತ್ತೆ, ಒಳ್ಳೆ ಕನ್ಸಿಸ್ಟೆನ್ಸಿನೂ ಸಹ ಬರುತ್ತೆ. ಸೊ ಒಂದು 5 to 7 ಮಿನಿಟ್ಸ್ ಜಸ್ಟ್ ಲೀವ್ ಇಟ್ ಅಸೈಡ್. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಬೇಕಿದ್ದಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನು ತೆಳ್ಳಗೆ ಮಾಡ್ಕೊಬೋದು. ಸ್ನೇಹಿತರೆ, ಈ ಟೈಮ್ನಲ್ಲಿ ನೀವು ರುಚಿ ನೋಡ್ಕೊಳ್ಬೇಕಾಗತ್ತೆ. ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಹುಳಿ ಕಡಿಮೆ ಆಗ್ಬೋದು. ಬೇಕಿದ್ದಲ್ಲಿ ಹುಣಸೆ ನೀರು ಜಾಸ್ತಿ ಸೇರಿಸ್ಕೊಬೋದು. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮರೆಯೋ ಹಾಗೆ ಇಲ್ಲ. ಸೊ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಗೊಡ್ಡು ಕೂಟು ರೆಡಿಯಾಗಿದೆ. ಐ ಥಿಂಕ್ ಫಸ್ಟ್ ಟೈಮ್ ಆನ್ ಯೂಟ್ಯೂಬ್ ಅನಿಸುತ್ತೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗೊಡ್ಡು ಕೂಟು ಮಾಡಿದೆ ಅಂತ. ಅದು ಮೆಂತ್ಯ ಸೊಪ್ಪಿನ ಗೊಡ್ಡು ಕೂಟು ಅದ್ಭುತವಾಗಿರುತ್ತೆ. ಸ್ಪೆಷಲ್ ರುಚಿ ಅಂತ ಹೇಳ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಒಂದ್ಸತಿ ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿ ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು ಆ್ಯಂಡ್ ಟೇಕ್